ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदि शंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಕುಂಭರಾಶಿಗಳಿರ್ತಕ್ಕಂಥವ್ರಿಗೆ ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಕುಜ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದತಕ್ಕಂಥದ್ದಲ್ಲ. ಆದರೆ ಕೆಲವು ವಸ್ತುಗಳನ್ನು ಕಳ್ಕೊಂಡಿದ್ದನ್ನು ಪಡಿಬಹುದು. ಕೆಲವಷ್ಟು ವಿಚಾರಗಳು ಮನಸ್ಸಿಗೆ ನೋವಾದರೂ ಅದು ಸರಿಪಡಿಸ್ಕೊಳ್ಬಹುದು. ಕೆಲವಷ್ಟು ಕಣ್ಣು ಕಾಣುವಂತಹ ಅಸತ್ಯಗಳನ್ನು ಸತ್ಯ ಅಂತ ಸಾಬೀತುಪಡಿಸುವಂಥ ರೀತಿ ಆಗ್ಬೋದು. ಆದರೆ ಒಂದಂತೂ ವಿಚಾರ ಸತ್ಯ, ವಿದ್ಯಾರ್ಥಿಗಳಾಗಲಿ, ಉದ್ಯೋಗಕ್ಕಾಗಿ ಪರಿತಪಿಸ್ತಕ್ಕಂಥವರಾಗಲಿ, ಹೊಸದಾಗಿ ಉದ್ಯೋಗ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವರಿಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡೆದು ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ವಿಷ್ಣು ದೇವರ ಕೃಪಾಕಟಾಕ್ಷದಿಂದಲೇ ಇಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಂದಷ್ಟು ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಅಥವಾ ಶಿವ ಧ್ಯಾನವನ್ನು ಮಾಡೋದ್ರಿಂದ ಅಥವಾ ಶಿವ ಸಾನ್ನಿಧ್ಯದಲ್ಲಿ ಕೊಡುವಂಥ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತೀರಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಗುರುಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ ನಿಮಗೆ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಹೋಗುತ್ತೆ. ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಆದರೆ ತೃಪ್ತಿಕರವಾದಂತಹ ಫಲ ನಿಮಗೆ ಸಿಗಬೇಕಾದ್ರೆ ನೀವು ಮಾಡಬೇಕಾಗಿದ್ದು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಸಣ್ಣ ಪುಟ್ಟ ಮಕ್ಕಳಿಗೊಂಚೂರು ತಿಂಡಿ ತಿನಿಸನ್ನು ಕೊಟ್ಟು, ಯಾವುದೇ ಕೆಲಸದಲ್ಲಿ ಇರ್ತಕ್ಕಂಥವರಾದರೂ ಸ್ವಲ್ಪ ಇಷ್ಟು ಮಾತ್ರ ಶ್ರಮಿಸಿದ್ರೆ ಖಂಡಿತ ಅತ್ಯುತ್ತಮವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇಲ್ಲಿ ನೀವು ಸಮಾಧಾನ ತಂದುಕೊಳ್ಬೇಕು. ಮತ್ತು ಮಾಡುವ ಕೆಲಸಗಳು ಏನೇ ಇದ್ದರೂ ಅದರ ಕಡೆ ಒಂದಷ್ಟು ಗಮನ ಹರಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತೆಗೆದುಕೊಳ್ಬೇಕಾಗಿರುವಂಥ ನಿರ್ಣಯ, ಇಂಥದ್ದೊಂದು ಹಠದಿಂದ ಇಂಥ ಕೆಲಸ ನಾನು ಮಾಡಲೇಬೇಕು ಎಂಬತಕ್ಕಂಥ ಹಠ ನಿಮ್ಮಲ್ಲಿದ್ದರೆ ಮಾತ್ರ ಗೆಲ್ತೀರಿ. ಅದರಲ್ಲೂ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವಿದ್ಯಾರ್ಥಿನಿಯರಿಗೆ ಒಂದು ಕಿವಿ ಮಾತು ಏನಂದರೆ, ನಿಮ್ಮ ವಿದ್ಯಾಭ್ಯಾಸ ಕಾಲದಲ್ಲಿ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣುವಂಥ ಯೋಗ ಫಲ ಇದೆ. ಯಾವುದೇ ಒಂದು ವಿಚಾರವನ್ನು ತಲೆಗೆ ಹಾಕೊಂಡ್ರು ಅದರಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅರ್ಥಪೂರ್ಣವಾದಂಥ ಬದುಕಿದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಬರುವ ತೊಂದರೆಗಳು ಸಾಕಷ್ಟು ಇರುತ್ತೆ. ಆ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಂಡ್ರೆ ತುಂಬ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ, ಅಕ್ಕಿ ಎರಡೂ ಧಾನ್ಯವನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆಯಾ ಕ್ಷಣದಲ್ಲಿ ಬಂದೊದಗುವಂಥ ಯಾವುದೇ ಗ್ರಹಸ್ಥಿತಿಗಳ ವ್ಯತ್ಯಾಸ ಇದ್ದರೂ ಎಲ್ಲವನ್ನು ದೂರ ಮಾಡಿಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತೆಗೆದಂಥ ಗಂಧವನ್ನು ನಿಮ್ಮ ಹಣೆಗೆ ಒಂದಿಷ್ಟು ಗಂಧವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕ್ಷಣದಲ್ಲಿ ಎಂತಹ ರಾಕ್ಷಸತ್ವ ಇರ್ತಕ್ಕಂಥ ವ್ಯಕ್ತಿಗಳೆದುರಾದರೂ ಆ ವ್ಯಕ್ತಿಗಳು ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಗಂಧವನ್ನು ನೋಡಿದ ಮರುಕ್ಷಣ ಅವರ ಮನಸ್ಸು ಪರಿವರ್ತನೆ ಆಗಿ ನಿಮ್ಮಲ್ಲಿ ಶಾಂತಿ ನೆಮ್ಮದಿಯುತವಾಗಿ ಒಂದು ವ್ಯವಹಾರಗಳನ್ನು ಮುಂದುವರಿಸ್ತಾರೆ. ಏನೇ ಆದರೂ, ಎಂತಹ ಸಂಕಷ್ಟಗಳಾದರೂ ಆಯಾ ಕ್ಷಣದವರೆಗೂ ಮಾತ್ರ. ಅದಾದ ನಂತರ ಬೆಳಕು ಆಗೇ ಆಗುತ್ತೆ, ಒಳ್ಳೆಯದಾಗೇ ಆಗುತ್ತೆ. ಕತ್ತಲು ಬೆಳಕು ಇದು ಜೀವನದಲ್ಲಿ ನಡೆಯುವಂಥ ಆಟಗಳು. ಒಂದು ಕಡೆ ಸಂಪೂರ್ಣವಾದಂಥ ಕಷ್ಟ ಅಂದ್ಕೊಳ್ತೀವಿ, ಮತ್ತೊಂದು ಕಡೆ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸಿದ್ನಪ್ಪ ಅಂದ್ಕೊಳ್ತೀವಿ. ಏನೇ ಆದರೂ ದಿನದ 24 ಗಂಟೆ ನಡೆಯುವಂಥ ಈ ನೀತಿ ಪಾಠಗಳು ನನ್ನಲ್ಲಿರ್ತಕ್ಕಂಥ ಹಿರಿಯರು, ಅಂದರೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಣ್ಣ ಅತ್ತಿಗೆ ಆಗಿರ್ಬೋದು, ಅಥವಾ ಯಾರೊಬ್ಬರಾದರೂ ಸಹಿತ ಅವ್ರು ಹೇಳುವ ಮಾತನ್ನು ಸ್ವಲ್ಪ ಆಲಿಸುವಂಥದ್ದು ಬಹಳ ಉತ್ತಮ. ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಕಾಲ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರ ಅಂದ್ಕೊಂಡ್ರೆ ಅದು ದೊಡ್ಡದಾದಂಥ ಸಮಸ್ಯೆ ಎದುರಾಗ್ಬಿಡ್ಬೋದು. ಜೋಪಾನವಾಗಿದ್ದು ಎಚ್ಚರಿಕೆಯ ನಡೆದರೆ ಅದರಷ್ಟು ಅದೃಷ್ಟದ ಫಲ ಮತ್ತೊಂದಲ್ಲ, ಬಹಳಷ್ಟು ಆನಂದವಾಗಿ ನಡೆಯುತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಸಾನ್ನಿಧ್ಯಕ್ಕೆ ಬಂದು ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ 21 ಗರಿಕೆಯನ್ನು ತಂದು ಗಣಪನ ಪಾದದ ಮೇಲೆ ಇಡ್ತಕ್ಕಂಥದ್ದು, ಒಂದೆರಡು ಕಡಲೆಕಾಳನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡಿದ್ರೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕಾಗಿ ನೀವು ಮಾಡಬೇಕಾದಂಥ ಅನುಷ್ಠಾನ ಹೊಂದಿದೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು 2 ವಿಳೆದೆಲೆ ಅಡಿಕೆ. ಆ 2 ವಿಳೆದೆಲೆ ಅಡಿಕೆ ಅದರ ಜೊತೆ ಒಂದು ಸ್ವಲ್ಪ ಬೆಲ್ಲ ಆಗಲಿ ಅಥವಾ ಕಡಲೆಪುಪ್ಪಾಗಲಿ ಅಥವಾ ಒಂದಿಷ್ಟು ಸಕ್ಕರೆ ಆಗಲಿ ಇಂತಹದ್ದನ್ನು ದೇವರಿಗೆ ನೈವೇದ್ಯ ಮಾಡಿ ಯಾರಾದರೂ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ,
ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಪಯಣ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದೇ ಬಹಳ ಉತ್ತಮ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಸನ್ಮುಖಿ ಆಗಿರಿ, ನಗನಗ್ತಾ ಇದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಈ ಸಮಯದಲ್ಲಿ ತಾವು ಯಾವ ನಿರ್ಣಯವನ್ನು ತೆಗೆದುಕೊಂಡ್ರೂ ಲಾಭ ಇದೆ. ಆದರೆ ಏನೇ ಕೆಲಸ ಮಾಡಬೇಕಾದರೂ ಮತ್ತೊಬ್ಬರ ಮಾರ್ಗದರ್ಶನ ಬೇಕಾಗಿದೆ. ತಾವೆಷ್ಟೇ ಜ್ಞಾನವಂತರಾದರೂ ತಲೆಬಗ್ಸಿ ನಿಲ್ಲಬೇಕಾದಂಥ ಕಾಲ ಎದುರಾಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗತ್ತೆ. ಅರ್ಧ ತಲೆನೋವಾಗಲಿ, ಮೈಕೈ ನೋವಾಗಲಿ, ಅಥವಾ ಯಾವ ಕೆಲಸನೂ ಮಾಡೋದು ಬೇಡಪ್ಪ, ಅವ್ನು ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಸಿಕ್ಕಿದ್ರೆ ಒಂದು ದಿವಸ ಸಂಪೂರ್ಣ ರಜೆ ಹಾಕಿ ಎಲ್ಲನೂ ಹೋಗೋಣಪ್ಪ ದೂರ ಬಾರ ಅನ್ನುವಂಥ ಮಟ್ಟಿಗೆ ಬರುವಂಥದ್ದು, ಇದೆಲ್ಲವೂ ನಿಮಗೆ ನಡೆಯುತ್ತೆ. ಆದರೂ ಆ ಹಠದಿಂದ ನೀವು ಸಾಧನೆ ಮಾಡಿದ್ರೆ ಎಲ್ಲ ಫಲಗಳು ಸಿದ್ಧಿಯಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳ ಬದುಕು, ಓದುವಂತಹ ವಿದ್ಯಾರ್ಥಿನಿಯರು ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಉತ್ತರಕ್ಕೆ ಕೂತು ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ನಿರಂತರ ಪಠನೆ ಮಾಡೋದ್ರಿಂದ ಅಥವಾ ಒಂದು 54 108 ಬಾರಿ ಹೇಳಿಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಹಸನ್ಮುಖಿತನ, ನಗುಮುಖ, ಜೊತೆಗೆ ಒಂದಷ್ಟು ಕೆಲಸಗಳನ್ನು ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂಥ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಸಣ್ಣ ಸಣ್ಣ ವಿಚಾರಕ್ಕೂ ರೌದ್ರ ಆಗೋದು ಬೇಡ. ಏನೋ ಆಗು ಹೋಯ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನೇ ಬಂದರೂ ಆಗಿಂದ ಆ ಕ್ಷಣ ಮಾತ್ರ. ಹಗಲಾದ್ಮೇಲೆ ರಾತ್ರಿ ಆಗಲೇಬೇಕು. ಹಗಲಾದ್ಮೇಲೆ ರಾತ್ರಿ ಆಗಬೇಕು ಅಂದಾಗ ರಾತ್ರಿ ಆದರೆ ತಿರುಗಿ ಹಗಲಾಗೇ ಆಗುತ್ತಲ್ಲ. ಹಾಗೆ ಕಷ್ಟ ಎಂಬತಕ್ಕಂಥದ್ದು ಪರ್ಮನೆಂಟ್ ಅಲ್ಲ. ಯಾವುದೇ ಕಷ್ಟಗಳು ಬಂದರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಇಂಥ ಸಂಕಷ್ಟದಲ್ಲಿದ್ದರೂ ಬೇಗ ಹೊರಗಡೆ ಬರ್ತೀರಿ. ಆದರೆ ಬಂದಂಥ ಕಷ್ಟಗಳನ್ನು ತಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ, ಒಂದಷ್ಟು ಜನಕ್ಕೆ ಆರ್ಥಿಕ ಪರಿಸ್ಥಿತಿ, ಒಂದಷ್ಟು ಜನಕ್ಕೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಎಂಬತಕ್ಕಂಥ ಚಿಂತನೆ. ಏನೇ ಆದರೂ ಇದೆಲ್ಲವನ್ನು ಹೊರತುಪಡಿಸಿ ಒಂದು ಒಳ್ಳೆ ಬದುಕು ಕಾಣಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬೇಕು, ತಾಳ್ಮೆ, ಸಮಾಧಾನ ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದು ಚಿಟಿಕೆಯಷ್ಟು ಹುರುಳಿ, ಒಂದು ಚಿಟಿಕೆಯಷ್ಟು ಅವರೆ ಅಂದರೆ ಶುಕ್ರ, ಹುರುಳಿ ಅಂದರೆ ಕೇತು. ಹೀಗೆ ಹುರುಳಿ ಮತ್ತು ಅವರೆ ಬೆಳೆಯನ್ನು ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ದಿನಕ್ಕೊಂದರಂತೆ ಒಂದೊಂದು ಅಭಿವೃದ್ಧಿಯನ್ನು ತೋರಿಸ್ತಾ ಹೋಗ್ತಾನೆ. ಆದರೆ ಇಲ್ಲಿ ಕೊಡೋದನ್ನಾಗಲಿ ಅಥವಾ ಬರ್ತಕ್ಕಂಥ ಕೆಲಸಗಳಾಗಲಿ ಅಥವಾ ಇರ್ತಕ್ಕಂಥ ಜವಾಬ್ದಾರಿಯನ್ನಾಗಲಿ ಮತ್ತಷ್ಟು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿಭಾಯಿಸಿದರೆ ಮಾತ್ರ ಅದರ ಫಲಾಫಲಗಳು ಸಾಕಷ್ಟು ಆಗ್ತಕ್ಕಂಥದ್ದು. ಮನುಷ್ಯನಿಗೆ ತನಗೆ ಅರಿವಿಗೆ ಬರದಿರ ಬರುವಂತಹ ಲಾಭಗಳು ಒಂದಷ್ಟು ಆದರೆ ತಾನು ಶ್ರಮಪಟ್ಟು ಮಾಡುವಂತಹ ಕೆಲಸಕ್ಕೆ ಮತ್ತಷ್ಟು ಸಿಗುವಂಥ ಲಾಭ ಇರುತ್ತೆ. ಅದರಿಂದ ಈ ಶುಭ ಸಮಯದಲ್ಲಿ ತಾವು ಏನು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ವಿಷ್ಣು ಆಲಯಕ್ಕೆ ಬಂದು ಒಂದಷ್ಟು ತುಳಸಿ ಅರ್ಚನೆ ಸಂಕಲ್ಪ ಮಾಡಿಸೋದ್ರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗುರು ರಾಘವೇಂದ್ರ ಸ್ವಾಮಿಗಳನ್ನು ರಾಯರ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಕಡಲೆಕಾಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ.